ಮಾಲ್ಡೀವ್ಸ್ನ ಈಗಿನ ಹಾಲಿ ಅಧ್ಯಕ್ಷರಾದ ಮೊಹಮ್ಮದ್ ಮೊಯ್ಸು ಅವರು ಬಾಯ್ಕಾಟ್ ಇಂಡಿಯಾ ಅನ್ನುವಂತಹ ಅಭಿಯಾನವನ್ನ ನಡೆಸಿ ಈಗಿನ ಅಧ್ಯಕ್ಷರಾಗಿ ಹೊರಹೊಮ್ಮಿದ್ದಾರೆ. ಅಂದ್ರೆ ಚುನಾವಣೆ ಸಂದರ್ಭದಲ್ಲಿ ಬಾಯ್ಕಾಟ್ ಇಂಡಿಯಾ ಅನ್ನುವಂತಹ ಅಭಿಯಾನವನ್ನ ನಡೆಸಿ ಅದರಿಂದ ದೇಶದ ಜನತೆಯ ಗಮನವನ್ನ ತಮ್ಮತ್ತ ಸೆಳೆದುಕೊಂಡು ಈಗ ಅಧ್ಯಕ್ಷರಾಗಿ ಹೊರಹೊಮ್ಮಿದ್ರು. ಇದೀಗ ಇಂತಹದ್ದೇ ದಾರಿಯನ್ನ ಮತ್ತೊಂದು ದೇಶ ಹಿಡಿದಿರೋ ಹಾಗೆ ಕಾಣ್ತಾ ಇದೆ. ಇದಾದ ಬಳಿಕ ಭಾರತ ವಿರುದ್ಧ ಅವರು ಕತ್ತಿ ಮಸಿತಾ ಇರೋದು ಇನ್ನಷ್ಟು ಹೆಚ್ಚಾಗ್ತಾ ಇದೆ. ಮಾಲ್ಡೀವ್ಸ್ ನಲ್ಲಿ ನಡೆದಿದ್ದ ಭಾರತ ವಿರೋಧಿ ಅಭಿಯಾನವು ಬಾಂಗ್ಲಾದೇಶಕ್ಕೂ ಕೂಡ ಸೋಂಕಿದಂತಿದೆ. ಬಾಂಗ್ಲಾದೇಶದಲ್ಲಿ ವಿಪಕ್ಷವಾದ ಬಿಎನ್ಸಿ ಇದೀಗ ಬಾಯ್ಕಾಟ್ ಇಂಡಿಯಾ ಅಭಿಯಾನವನ್ನ ಆರಂಭಿಸಿದೆ. ಭಾರತದ ಉತ್ಪನ್ನಗಳನ್ನ ಬಹಿಷ್ಕರಿಸೋದಿಕ್ಕೆ ಜನರಿಗೆ ಕರೆಯನ್ನ ನೀಡಲಾಗ್ತಾ ಇದೆ. ಭಾರತದ ಪರ ಇರುವಂತಹ ಅಲ್ಲಿನ ಅಧ್ಯಕ್ಷೆ ಶೇಖ್ ಹಸೀನಾ ಸತತ 4ನೇ ಬಾರಿಗೆ ಅಧಿಕಾರಕ್ಕೆ ಬಂದಿರೋದು ವಿಪಕ್ಷಗಳಿಗೆ ಒಂದು ರೀತಿ ತುಂಬಾ ಹತಾಶೆ ಮೂಡಿಸಿದರ ಹಾಗೆ ಕಾಣ್ತಾ ಇದೆ. ಹಸೀನಾ 2009ರಿಂದಲೂ ಕೂಡ ಸತತವಾಗಿ ಪ್ರಧಾನಿ ಸ್ಥಾನದಲ್ಲಿದ್ದಾರೆ. ಜನವರಿಯಲ್ಲಿ ನಡೆದಿದ್ದ ಬಾಂಗ್ಲಾ ಸಾರ್ವತ್ರಿಕ ಚುನಾವಣೆಗಳಲ್ಲಿ ಭಾರತವು ಶೇಖ್ ಹಸೀನಾರವರ ಪರವಾಗಿ ಅವರ ಅವಾಲಿ ಲೀಗ್ ಪಕ್ಷಕ್ಕೆ ಬೆಂಬಲವನ್ನ ನೀಡಿತ್ತು ಎಂಬುದು ಬಾಂಗ್ಲಾದೇಶ ನ್ಯಾಷನಲಿಸ್ಟ್ ಪಾರ್ಟಿಯ ಆರೋಪ ಆಗಿರುವಂತದ್ದು. ಇನ್ನು ಬಾಂಗ್ಲಾದೇಶದ ರಾಜಕೀಯ ಹಾಗೂ ಇತರ ಆಂತರಿಕ ವಿದ್ಯಮಾನಗಳಲ್ಲಿ ಭಾರತ ಪ್ರಭಾವ ಬೀರ್ತಾ ಇದೆ. ಪ್ರಧಾನಿ ಶೇಖ್ ಹಸೀನಾ ಕೂಡ ಭಾರತದ ಪರವಾಗಿದ್ದಾರೆ ಎಂದು ವಿಪಕ್ಷಗಳು ಕೆಂಡಾಮಂಡಲವಾಗಿವೆ. ಈ ಹಿನ್ನೆಲೆಯಲ್ಲಿ ಭಾರತದ ಉತ್ಪನ್ನಗಳನ್ನ ಬಹಿಷ್ಕರಿಸೋದಕ್ಕೆ ಅಭಿಯಾನವನ್ನ ನಡೆಸ್ತಾ ಇದೆ.